ಬಂಧುಗಳೇ, ನಿಮ್ಮ ಆಶೀರ್ವಾದದಿಂದ ದೇವರು ಶಕ್ತಿ ಕೊಟ್ಟಿದ್ದಾರೆ. ನಾವು 4 ಜನ ಶಾಸಕರಿದ್ದೀವಿ, ಚಿಂತೆ ಮಾಡಕ್ ಹೋಗ್ಬೇಡಿ. ದಯವಿಟ್ಟು ನಾನು ಎಲ್ಲರಿಗೂ ಕೂಡ ಮನವಿ ಮಾಡ್ಕೊಳ್ತೇನೆ, ನಿಮ್ಮ ಮನೆ ಬಾಗಿಲಿಗೆ ಅಧಿಕಾರ ಬಂದಿದೆ. ಈ ಅಧಿಕಾರವನ್ನು ನೀವು ಉಳಿಸ್ಕೊಳ್ಬೇಕು, ಈ ಅಧಿಕಾರವನ್ನು ಕಾಪಾಡಬೇಕು, ಇನ್ನೂ ಹೆಚ್ಚು ಶಕ್ತಿಯನ್ನು ತುಂಬಬೇಕು. ನಾನು ಇಷ್ಟೇ ದೊಡ್ಡ ಅಧಿಕಾರ ನನಗಾಗಲಿ ನಮ್ಮ ಬಾಲಕೃಷ್ಣರವ್ರಿಗಿದ್ರು ಕೂಡ ನಾವು ಎಂದಿಗೂ ಕೂಡ ನಾನಿಲ್ಲಿ ಮುಖ್ಯಮಂತ್ರಿ ಬಾಲಕೃಷ್ಣ ಒಬ್ಬ ಮಂತ್ರಿ ಅಂತ ನಾವಿಲ್ಲಿಗೆ ಬರಲಿಲ್ಲ. ನಾವು ಯಾವತ್ತೂ ನಿಮ್ಮ ಮಕ್ಕಳೇ, ನಿಮ್ಮ ಸೇವಕರೇ. ಆ ಮನೋಭಾವದಿಂದ ನಿಮ್ಮ ಸೇವೆಯನ್ನು ನಾನು ಮಾಡ್ಕೊಂಡು ಹೋಗ್ತೇನೆ. ಮುಂದಿನ ದಿನದಲ್ಲಿ ನಾನು ಬಂದು ಅನೇಕ ಸಭೆಗಳನ್ನ ಇಲ್ಲಿ ಮಾಡೋನಿದ್ದೇನೆ. ಇವತ್ತು ನಾನು ಬೇರೆ ಬೇರೆ ಒತ್ತಡದಿಂದ ಇವತ್ತು ನಾನು ಬಂದು ಇಲ್ಲಿಗೆ ಪ್ರವಾಸಕ್ಕೆ ನಾನು ಬರಕ್ಕಾಗ್ಲಿಲ್ಲ. ಆದರೆ ಇಂಥ ಒಂದು ಪವಿತ್ರವಾದಂತಹ ಕರಗ ಮಹೋತ್ಸವದಲ್ಲಿ ಪಾಲ್ಗೊಂಡು ಎಲ್ಲ ನನ್ನ ಯುವಕರು ತಾಯಂದಿರನ್ನೆಲ್ಲ ಭೇಟಿ ಮಾಡಬೇಕು. ದೊಡ್ಡ ಕಾರ್ಯಕ್ರಮವನ್ನ, ಮನೋರಂಜನೆ ಕಾರ್ಯಕ್ರಮವನ್ನ ಈ ಕರಗ ಮಹೋತ್ಸವದಲ್ಲಿ ಇವತ್ತು ನಮ್ಮ ಸಮಿತಿಯವರು ಇವತ್ತು ಏನು ನೆರವೇರಿಸಿದ್ದಾರೆ. ನೀವೆಲ್ಲ ನಗುತ್ತಾ ಇರಬೇಕು, ಸಂತೋಷ ಆಗಿರ್ಬೇಕು. ಆ ಸಂತೋಷನ ನೋಡಬೇಕು ಅನ್ನೋ ದೃಷ್ಟಿಯಿಂದ ಬಂದಿದ್ದೇನೆ. ನಾನು ಒಂದು ಮಾತು ಯಾವಾಗಲೂ ಹೇಳ್ತಾ ಇರ್ತೀನಿ, ದೇವರು ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತೇನೆ ಅಂತ. ಕೊಟ್ಟಂತ ಅವಕಾಶದಲ್ಲಿ ನಿಮ್ಮ ಸೇವೆಯನ್ನ ಖಂಡಿತ ನಾವು ಪ್ರಾಮಾಣಿಕವಾಗಿ ನಾನು ಮಾಡ್ತೇನೆ. ದಯವಿಟ್ಟು ಎಲ್ಲರೂ ಕೂಡ ಪಕ್ಷ ಭೇದವನ್ನು ಮರೆತು ನಮ್ಮ ಕೈಯನ್ನ ಬಲಪಡಿಸಬೇಕು. ನಿಮ್ಮ ಜೊತೆ ನಾನಿದ್ದೇನೆ. ನೀವೆಲ್ಲ ನಾವು ಸೇವೆಲ್ಲ ಒಟ್ಟಿಗೆ ಅವಕಾಶವನ್ನ ಭಗವಂತ ಕೊಟ್ಟಂತ ಅವಕಾಶದಲ್ಲಿ ನಿಮ್ಮ ಸೇವೆಯನ್ನ ಮಾಡೋಣ. ನಾನು ಎಲ್ಲರಿಗೂ ಕೂಡ ಕರೆ ಮಾಡ್ತೇನೆ. ಬಿಜೆಪಿ ಇವರಿರ್ಲಿ, ದಳ ಇರಲಿ, ಬೇರೆಯವರಿರ್ಲಿ, ಯಾರೇ ಇರಲಿ, ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳಿ ನಿಮ್ಮೆಲ್ಲರೂ ಕೂಡ ನನ್ನ ಸಾಕ್ಷಾಂಗ ನಮಸ್ಕಾರ ಹೇಳಿ, ಇನ್ನು ಮುಂದಿನ ದಿನದಲ್ಲಿ ರಾಮನಗರ ಜಿಲ್ಲೆಗೆ, ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಇವತ್ತು ಅನೇಕ ಕಾರ್ಯಕ್ರಮಗಳನ್ನ ರೂಪಿಸಿ ಘೋಷಣೆ ಮಾಡುವಂತ ಕಾರ್ಯಕ್ರಮದಲ್ಲಿ ಈಗಾಗಲೇ ತೊಡಗಿದ್ದೇನೆ ಅನ್ನೋ ಮಾತನ್ನ ಹೇಳಿ, ಆ ತಾಯಿ ಚಾಮುಂಡೇಶ್ವರಿ ನಿಮ್ಮೆಲ್ಲರೂ ಕೂಡ ನೆಮ್ಮದಿಯನ್ನು ಕೊಡ್ಲಿ, ಎಲ್ಲರ ದುಃಖವನ್ನ ದೂರವನ್ನು ಮಾಡಿ ಸಂತೋಷವಾಗಿರ್ಲಿ ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಚಾಮುಂಡಿ. ಬಂಧುಗಳೇ, ನಿಮ್ಮ ಆಶೀರ್ವಾದದಿಂದ ದೇವರು ಶಕ್ತಿ ಕೊಟ್ಟಿದ್ದಾರೆ. ನಾವು 4 ಜನ ಶಾಸಕರಿದ್ದೀವಿ, ಚಿಂತೆ ಮಾಡಕ್ ಹೋಗ್ಬೇಡಿ. ದಯವಿಟ್ಟು ನಾನು ಎಲ್ಲರಿಗೂ ಕೂಡ ಮನವಿ ಮಾಡ್ಕೊಳ್ತೇನೆ, ನಿಮ್ಮ ಮನೆ ಬಾಗಿಲಿಗೆ ಅಧಿಕಾರ ಬಂದಿದೆ. ಈ ಅಧಿಕಾರವನ್ನು ನೀವು ಉಳಿಸ್ಕೊಳ್ಬೇಕು, ಈ ಅಧಿಕಾರವನ್ನು ಕಾಪಾಡಬೇಕು, ಇನ್ನೂ ಹೆಚ್ಚು ಶಕ್ತಿಯನ್ನು ತುಂಬಬೇಕು. ನಾನು ಇಷ್ಟೇ ದೊಡ್ಡ ಅಧಿಕಾರ ನನಗಾಗಲಿ ನಮ್ಮ ಬಾಲಕೃಷ್ಣರವ್ರಿಗಿದ್ರು ಕೂಡ ನಾವು ಎಂದಿಗೂ ಕೂಡ ನಾನಿಲ್ಲಿ ಮುಖ್ಯಮಂತ್ರಿ ಬಾಲಕೃಷ್ಣ ಒಬ್ಬ ಮಂತ್ರಿ ಅಂತ ನಾವಿಲ್ಲಿಗೆ ಬರಲಿಲ್ಲ. ನಾವು ಯಾವತ್ತೂ ನಿಮ್ಮ ಮಕ್ಕಳೇ, ನಿಮ್ಮ ಸೇವಕರೇ. ಆ ಮನೋಭಾವದಿಂದ ನಿಮ್ಮ ಸೇವೆಯನ್ನು ನಾನು ಮಾಡ್ಕೊಂಡು ಹೋಗ್ತೇನೆ. ಮುಂದಿನ ದಿನದಲ್ಲಿ ನಾನು ಬಂದು ಅನೇಕ ಸಭೆಗಳನ್ನ ಇಲ್ಲಿ ಮಾಡೋನಿದ್ದೇನೆ. ಇವತ್ತು ನಾನು ಬೇರೆ ಬೇರೆ ಒತ್ತಡದಿಂದ ಇವತ್ತು ನಾನು ಬಂದು ಇಲ್ಲಿಗೆ ಪ್ರವಾಸಕ್ಕೆ ನಾನು ಬರಕ್ಕಾಗ್ಲಿಲ್ಲ. ಆದರೆ ಇಂಥ ಒಂದು ಪವಿತ್ರವಾದಂತಹ ಕರಗ ಮಹೋತ್ಸವದಲ್ಲಿ ಪಾಲ್ಗೊಂಡು ಎಲ್ಲ ನನ್ನ ಯುವಕರು ತಾಯಂದಿರನ್ನೆಲ್ಲ ಭೇಟಿ ಮಾಡಬೇಕು. ದೊಡ್ಡ ಕಾರ್ಯಕ್ರಮವನ್ನ, ಮನೋರಂಜನೆ ಕಾರ್ಯಕ್ರಮವನ್ನ ಈ ಕರಗ ಮಹೋತ್ಸವದಲ್ಲಿ ಇವತ್ತು ನಮ್ಮ ಸಮಿತಿಯವರು ಇವತ್ತು ಏನು ನೆರವೇರಿಸಿದ್ದಾರೆ. ನೀವೆಲ್ಲ ನಗುತ್ತಾ ಇರಬೇಕು, ಸಂತೋಷ ಆಗಿರ್ಬೇಕು. ಆ ಸಂತೋಷನ ನೋಡಬೇಕು ಅನ್ನೋ ದೃಷ್ಟಿಯಿಂದ ಬಂದಿದ್ದೇನೆ. ನಾನು ಒಂದು ಮಾತು ಯಾವಾಗಲೂ ಹೇಳ್ತಾ ಇರ್ತೀನಿ, ದೇವರು ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತೇನೆ ಅಂತ. ಕೊಟ್ಟಂತ ಅವಕಾಶದಲ್ಲಿ ನಿಮ್ಮ ಸೇವೆಯನ್ನ ಖಂಡಿತ ನಾವು ಪ್ರಾಮಾಣಿಕವಾಗಿ ನಾನು ಮಾಡ್ತೇನೆ. ದಯವಿಟ್ಟು ಎಲ್ಲರೂ ಕೂಡ ಪಕ್ಷ ಭೇದವನ್ನು ಮರೆತು ನಮ್ಮ ಕೈಯನ್ನ ಬಲಪಡಿಸಬೇಕು. ನಿಮ್ಮ ಜೊತೆ ನಾನಿದ್ದೇನೆ. ನೀವೆಲ್ಲ ನಾವು ಸೇವೆಲ್ಲ ಒಟ್ಟಿಗೆ ಅವಕಾಶವನ್ನ ಭಗವಂತ ಕೊಟ್ಟಂತ ಅವಕಾಶದಲ್ಲಿ ನಿಮ್ಮ ಸೇವೆಯನ್ನ ಮಾಡೋಣ. ನಾನು ಎಲ್ಲರಿಗೂ ಕೂಡ ಕರೆ ಮಾಡ್ತೇನೆ. ಬಿಜೆಪಿ ಇವರಿರ್ಲಿ, ದಳ ಇರಲಿ, ಬೇರೆಯವರಿರ್ಲಿ, ಯಾರೇ ಇರಲಿ, ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳಿ ನಿಮ್ಮೆಲ್ಲರೂ ಕೂಡ ನನ್ನ ಸಾಕ್ಷಾಂಗ ನಮಸ್ಕಾರ ಹೇಳಿ, ಇನ್ನು ಮುಂದಿನ ದಿನದಲ್ಲಿ ರಾಮನಗರ ಜಿಲ್ಲೆಗೆ, ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಇವತ್ತು ಅನೇಕ ಕಾರ್ಯಕ್ರಮಗಳನ್ನ ರೂಪಿಸಿ ಘೋಷಣೆ ಮಾಡುವಂತ ಕಾರ್ಯಕ್ರಮದಲ್ಲಿ ಈಗಾಗಲೇ ತೊಡಗಿದ್ದೇನೆ ಅನ್ನೋ ಮಾತನ್ನ ಹೇಳಿ, ಆ ತಾಯಿ ಚಾಮುಂಡೇಶ್ವರಿ ನಿಮ್ಮೆಲ್ಲರೂ ಕೂಡ ನೆಮ್ಮದಿಯನ್ನು ಕೊಡ್ಲಿ, ಎಲ್ಲರ ದುಃಖವನ್ನ ದೂರವನ್ನು ಮಾಡಿ ಸಂತೋಷವಾಗಿರ್ಲಿ ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಚಾಮುಂಡಿ.